ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಟೆರೆಸ್ ಮೇಲೆ ಬಂದಿದ್ದೀನಿ. ನೋಡ್ರಿ ಯಾವ ಥರ ಸೀನ್ ಕಾಣುತ್ತೆ ಅಂತ. ಮಾರ್ನಿಂಗ್ ನೋಡಿದ್ರೆ ಸಿನಿಮಾಸ್ಟಿಕ್ನೇ ಹೆಂಗೆ ತೋರಿಸ್ತಾರೆ, ಸಿನಿಮಾನಾಗ ಹೆಂಗಿರ್ತದೆ ಆ ಥರ ಸೀನ್ ಕಾಣುತ್ತಿತ್ತು ನೋಡ್ರಿ. ಮೋಡಗಳು ನೋಡ್ರಿ ಮತ್ತು ಸೂರ್ಯ ನೋಡ್ರಿ ಆ ಥರ ಕಾಣಿಸ್ತಿದೆ ಅಂತ. ಸಿಂಪಲಾಗಿ ಹೇಳ್ಬೇಕಂದ್ರೆ ಟಿವಿಯಾಗ ಶೂಟ್ ಹೆಂಗೆ ಮಾಡ್ತಾರೆ ಆ ಥರ ಕಾಣಿಸ್ಲತ್ತಿತ್ತು ಸೀನು. ಸೊ ನನಗಂತೂ ಬೇಸರ ಆಗ್ಲತ್ತಿಲ್ಲ, ಸಿಕ್ಕಾಪಟ್ಟೆ ಖುಷಿ ಆಗ್ಲತ್ತಿತ್ತು. ಸೊ ಅದಾದ್ಮೇಲೆ ನನ್ನ ಫೇಸ್ ನೋಡ್ರಿ ಹೆಂಗೆ ಕಾಣತ್ತಂತ. ಸನ್ಲೈಟ್ ಫುಲ್ ಕುಕ್ಲಾತಿತ್ತು ಕಣ್ಣಿಗೆ. ಸೊ ನೋಡಿರಿ ಯಾವ ಥರ ಆಗಲಿ. ನನಗಂತೂ ಸಾಕಿ ಆಗ್ಲತ್ತಿದ್ದಿಲ್ಲ, ಬಟ್ ಬಿಸಿಲು ಕೂಡ ಬರ್ಲಾತಿತ್ತು. ಸೊ ಅದಕ್ಕೆ ನಾನು ನಿಮ್ಗೆ ತೋರಿಸ್ಬೇಕಂತ ತೋರಿಸ್ಲತ್ತಿದ್ದೀನಿ. ನೋಡಿರಿ ನೀವು ಯಾವ ಥರ ಆಗಿತ್ತು ಅಂತ ನೋಡಿರಿ. ಫುಲ್ ಸಿನಿಮಾನೇ ಹೆಂಗೆ ಕಾಣಿಸ್ತು ಆ ಥರ ಸೀನ್ ಕಾಣತ್ತಿತ್ತು ಬ್ಯಾಕ್ಗ್ರೌಂಡು. ಸೊ ನನಗಂತೂ ಸಾಕೆ ಆಗ್ಲತ್ತಿಲ್ಲ, ನೋಡಬೇಕು ಅಂತ ಅನ್ಸ್ಲತ್ತಿತ್ತು ನಾನು ಸ್ವಲ್ಪ. ಸೊ ಇಲ್ಲಿ ನೋಡಿರಿ 9:21 ಅಲ್ಲತ್ತಿತ್ತು. ಸೊ ಕುರಿ ಬಿಡೋ ಟೈಮ್ ಆಗಿತ್ತು. ಯಾವ ಥರ ಮಕ್ಕೊಂಡಿದ್ದಾರೆ ನೋಡಿರಿ. ಸೊ ಆಚೆಗಡೆ ನೋಡಿರಿ ಯಾವ ಥರ ಕುಂತಿದ್ದಾರೆ ಅಂತ. ಹೋಗೋ ಟೈಮ್ ಆಗಿತ್ತು ನೀವು. ಸೊ ಈಗ ನೋಡಿರಿ ಚಿಂಟಿ ಯಾವ ಥರ ನಿಂತಿದೆ ಬಿಸಿಲಾಗ. ಈಗ ಬಿಸಿಲಂದ್ರೆ ಭಾಳ ಇಷ್ಟ. ಸೊ ಬಿಸಿಲಾಗ ನಿಂತಿರ್ತಾರೆ ಸ್ವಲ್ಪ. ಆಮೇಲೆ ಸ್ವಲ್ಪ ಮುಗ್ಕೊಳಕ್ಕೆ ಹೋಗ್ತಾನೆ. ಇಲ್ಲಿ ನೋಡ್ರಿ ಯಾವ ಥರ ಕೂತಿತ್ತು. ತಾತನೂ ಮನೆಗೆ ಇದ್ದಿದ್ರು ಇವತ್ತು. ಸೊ 3:45 ಅಲ್ಲತ್ತಿತ್ತು. ಸೊ ಮಮ್ಮಿ ರೊಟ್ಟಿ ಮಾಡತ್ತಿದ್ರು ನೋಡಿರಿ. ರೊಟ್ಟಿ ಮಮ್ಮಿ ರೊಟ್ಟಿ ಮಾಡತ್ತಿತ್ತು. ಮತ್ತೀಗ ಕಜ್ಜಿಕಾಯಿ ತಿಂದಿದ್ರು ಹೊಲ್ದಂದು. ಸೊ ಅದು ಸ್ವಲ್ಪ ಸಿಕ್ಕಿದ್ದು ಸ್ವಲ್ಪ ತಂದು ತಿಂದಿದ್ದೀವಿ. ಸೊ ಸ್ಟಾರ್ಟಿಂಗ್ ಈಗ ಆಲತ್ತವ ಶುರು. ಸೊ ಸ್ವಲ್ಪ ಆಗಿದೆ, ಮಮ್ಮಿಗೆ ಸ್ವಲ್ಪ ಕೊಂಡ್ರಿ ಅದಕ್ಕೆ ತೊಗೊಂಬಂದಿರ್ತಿಲ್ಲಕ್ಕ. ಸೊ ಎಲ್ಲಿ ನೋಡಿರಿ ನಾನು ಆಚೆ ಹೋಗ್ಲತ್ತಿದ್ದೆ. ಈಕಿ ನೋಡಿರಿ ಯಾವ ಥರ ನಮ್ಮ ಮಮ್ಮಿ ಪೆನ್ ಹತ್ತಿ ಇದು ತೊಗೊಳತ್ತಾರ. ಸೊ ಇವ್ರು ನೋಡಿರಿ ಒಳಗೆ ಹೆಂಗೆ ಕುಂತಾರಂತ ಬಂದು ಆಟ ಆಡ್ಕೋತ. ರಾಕಿದೇನು ಹೇಳಕ್ಕೆ ಬರಲ್ಲ ನಮ್ಗೆ. ಅವ ಒಟ್ಟು ಬೈ ಅಲರ್ಸ್ಕೊತಾನೆ ಇರೋ ನಾನು ಸ್ವಲ್ಪ ಬಂದ್ರೆ ಅಂಜೋದು ಮಾಡ್ತೀನಿ ಸ್ವಲ್ಪ. ಬಟ್ ಧೈರ್ಯ ಇವ ಇಕ್ಕಿಯರೇ ಫುಲ್ ಬದಮಾಶ್ ಇದ್ದಂಗೆ. ಇವ ನೋಡ್ರಿ ಯಾವ ಸೈಡ್ ಕೊಡ್ತಾನೆ. ಕ್ಯಾಮ್ರಾ ನೋಡಿದ್ರು ಆಗ ತಳಗೆ ಬಿಡ್ತಾನೆ. ಇವ ಅಂದ್ರೆ ತಲೆ ಕೆರ್ಸ್ಕೊದು ಮಾಡ್ಕೋತ ಫುರ್ಸತ್ತೆ ಸಿಗಲ್ಲ ಇವು. ನೋಡಿದ್ರೆ ಹೆಂಗೆ ಮಾಡ್ತಾಳೆ ಅಂತ. ಸೊ ಈಕಿ ನೋಡ್ರಿ ಅಡ್ಡಗಾಲ ಬರೋಕ್ಕೆ ಯಾವಾಗೂ ನನ್ನ ನಡು ಯಾವಾಗ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಅವು ಬರೋದು ಒಡ್ಡಗಾಲ ಬರೋದು. ಸೊ ನೋಡಿರಿ ಯಾವ ಥರ ಈಕಿ ಮಾಡ್ತಾ ಅಂತ. ನೀವು ಕ್ಯಾಮ್ರಾ ನೋಡಲ್ಲ, ತುರ್ಸೋದು ಮಾಡ್ತೀನಿ ಆಯ್ತು ಅಂತ. ಸೊ ಏಕೆಂದ್ರೆ ನೋಡಿರಿ ಯಾವ ಥರ ಮಾತಾಡೋದು ಇರ್ಲತ್ತದ ನೋಡಿದ್ರೆ ಆತ ಆಕೆ ಇಗ್ನೋರ್ ಮಾಡತ್ತ ನಡಿ ನಿನ್ನ ಅಂತ. ಸೊ ಈಕೆ ನೋಡ್ರಿ ನೋಡ್ರಿ ಕನ್ವರ್ಸೇಷನ್ ಮಾಡಿದ್ರೆ ಮಾಡಲ್ಲ ಅಂತ ಆಕಿ. ಸೊ ಇದಾದ್ಮೇಲೆ ಇಲ್ಲಿ ನೋಡ್ರಿ ಎಲ್ಲೋದನ ಈಕಿ ನೋಡ್ರಿ ಇದೇ ಬೇರೆ ಲೋಕಲ್ನಾಗಳ. ಸೊ ಹೊರಗೆ ನೇಚರ್ ನೋಡಿ ಹೆಂಗಾಗೈತೆ ಅಂತ. ಸುತ್ತಮುತ್ತ ಈ ಥರ ಇದೆ ನೋಡ್ರಿ ಹೊರಗೆ ಆಚೆ. ಸೊ ಮೋಡ ಕೂಡ ನೋಡ್ರಿ ಚೇಂಜ್ ಆಗತ್ತಿತ್ತು. ಮಳೆ ಬರ್ತದೆ ಅಂತ ಕಾಣಿಸ್ತದ. ಸೊ ಅದನ್ನು ನೋಡ್ರಿ ಯಾವ ಥರ ನಮ್ಮ ಮಮ್ಮಿ ಹಿಂದೆ ಬೆನ್ನು ಹತ್ತಿ ರೊಟ್ಟಿ ಹೆಂಗೆ ಬೇಡ್ತಾವೆ ಹಿಟ್ಟು ಕೊಡೋಂತ. ಕಿ ಜಾಸ್ತಿ ಹಿಟ್ಟು ತಿನ್ನೋದು, ಹಿಟ್ಟು ಇಷ್ಟ ಆಕಿಗೆ. ಸೊ ಮಮ್ಮಿನ ಹತ್ರ ಬಂದು ಬೆನ್ನಿ ಹೊಡೆದು ಅವಾಗ ರೊಟ್ಟಿ ತಿಂತಾಳೆ ಕೊಡು ಅಂತಂದು. ನೋಡಿದ್ರೆ ಯಾವ ಥರ ಮೂತಿ ಮಾಡ್ತಾವ ಅಂತ. ಕೊಟ್ಟಿಲ್ಲ ಅಂದ್ರೆ ಬೆನ್ನು ಹತ್ತಾಳ್ರಿ. ಸೊ ಬೆನ್ನು ಹತ್ತಿ ಈ ಥರ ಹಾಕ್ಬೇಕು, ಇಡ್ಕಲ್ಲ ಬೆನ್ನು ಹತ್ತಿ ಹೊಡೆದು ಮಾಡ್ತಾ ಚಾಲು ಇದೆ ಈಗಿನ ಇದೇ ಕೆಲಸ ಮಾಡೋದು. ಅವ್ರು ಊಟ ಕೊಟ್ಟಿರಿ ಬೆನ್ನ. ಸೊ ಆಚೆ ಅಂದ್ಮೇಲೆ ನಾವು ಹೊರಗೆ ಕೂಡ್ಬಂದ್ರೆ ನೆಮ್ಮದಿಲಿ ಅಂತಂದ್ರೆ ಇವ್ರು ನೋಡ್ರಿ ಯಾವ ಥರ ಮಾಡತ್ತಂದ್ರೆ ಅಂತ. ಇವ್ರ ಕಾಲದಿಂದ ನಂದು ಪೂರ ನಿದ್ದಿನೇ ಹಾಳಾಗೋಗ್ತೈತಿ, ನೆಮ್ಮದಿ ಭೀ ಹಾಳಾಗೋಯ್ತು. ನಾ ಏನು ಮಾಡಲಿ ಏನು ಬಿಡಲ ಅಂತ. ಈಗೇನು ಊಟನೇ ಸಿಗಲ್ಲ ಏನು ಯಾವ ಥರ ನೋಡ್ತಾವ. ಸೊ ನಾನು ಹೊತ್ತಿಗೆ ತೋರಿಸ್ಬೇಕಂತಿತ್ತು, ಅವ್ನು ಕಾಲು ತೋರಿಸ್ಲತ್ತಾನ. ಮುಖ ತೋರಿಸು ಅಂದ್ರೆ ಅಕ್ಕಟ್ಟು ಮೂತಿ ಮಾಡ್ಲತ್ತಾನ. ಅಯ್ಯೋ ಮತ್ತು ಮಾಡ್ಲತ್ತೀನಿ ಆಕೆ ವೀಡಿಯೋನ ಆ ಥರ ಅನ್ಸಲತ್ತು. ಬಟ್ ಆಕೆ ನೋಡ್ರಿ ಆ ಥರ ಲುಕ್ ನೋಡ್ತಾಳಂತ. ಈ ಕೂರಿ ತನ್ನ ದುನಿಯಾನಾಗ ಬೇರೆ ದುನಿಯಾನಾಗ ಬೆಸ್ತವ ಇವು. ನನಗಂತ ನಗುನೇ ಹೊಂಟಿತ್ತು. ನಮ್ಮ ಮಮ್ಮಿ ಹೋಗ್ಲತ್ತಿದ್ರು. ಸೊ ಇಲ್ಲಿ ನೋಡ್ರಿ ಯಾವ ಥರ ತಿಲ್ಲತ್ತ. ಊಟ ಹಾಕಲ್ಲೇನು ನಮ್ಮ ಮನ್ಯಾಗ ಆ ಥರ ಕರ್ಸ್ಕೊಂಡು ತಿಲ್ಲತ್ತು. ಕಮ್ಮಿ ಬಿದ್ದದೇನಂತೆ ನಮ್ಮ ಮನೆಗೆ ಊಟ ಹಾಕೋದು ಇವ್ರಿಗೆ. ನೋಡ್ರಿ ಯಾವ ಥರ ತಿಲ್ಲತ್ತ. ಡಸ್ಟ್ ಪ್ಯಾನ್ನು ಬಿಡೋಲ್ಲಗ. ಅರೆ ಅದು ಡಸ್ಟ್ ಪ್ಯಾನ್ ಅದಲ್ಲ ಊಟ ಇಲ್ಲ. ಅದು ಕಟ ತಿನ್ನೋದಂದ್ರೆ ಏನು ಉಳಿತದು ಪ್ರಯೋಗ. ಊಟ ಕಂಬಿದ್ರು ಬೇಡಬೇಕು ಇಂಥ ಪರಿ ತಿನ್ನೋದು ಏಕೆ ನೋಡ್ರಿ. ಅವು ಪ್ಲಾಸ್ಟಿಕ್ನೇ ನೋಡ್ರಿ.
ನೋಡಿರಿ ಯಾವ ಥರ ಮಾಡ್ತಾರಂತ. ಸೊ ಇವ್ರು ನೋಡ್ರಿ, ಇವರಿಬ್ರು ಬಿಂದಾಸ್ ಮಕ್ಕೊಂಡ್ರೆ, ಇವರಿಬ್ರು ಸ್ವಲ್ಪ ಬದಮಾಯಿಷಿ ಮಾಡ್ತಾರೆ. ಮನ್ಯಾಗ ಇದ್ರೂ ಊಟ ಕೊಡಲ್ಲ ಅಂದಾಗ ಇವ್ರಿಗೆ ಶಿಕ್ಷೆ ಸಿಗ್ಬೇಕು ಇವ್ರಿಗೆ ಮನ್ಯಾಗ. ಇವರಪ್ಪ ಅವು ಇದೇ ಕಲ್ಸಾರೇನಂತೀನಿ ತಿನ್ನೋದು ಪ್ಲಾಸ್ಟಿಕ್. ನನಗದು ಸಾಕಾಯ್ತು ಹೇಳಿ ಹೇಳಿ ತಿನ್ಬೇಡ ಅಂದ್ರೆ ಹೊಸ ಮಂದಿಗೆ ಕರ್ಸ್ಲತ್ತಾಕಿ ಈಗಿನ ಪ್ಯಾಟಿನ ಹಾಕ್ತಾಳೇನಂತೀನಿ. ಯಪ್ಪ ಸಾಕಾಯ್ತು ನನಗಂತೂ ಹೇಳಿ ಹೇಳಿ. ಸೊ ಎಲ್ಲಿ ನೋಡ್ರಿ ಅವ್ರ ಅಪ್ಪ ಕೂಡ ಹೆಂಗೆ ಮಾಡತ್ತಾನಂತ ಅಕ್ಕಂಡು ನೋಡತ್ತಾನ. ಒಟ್ಟು ಬೇರೆ ದುನಿಯಾನಾಗೆ ಬೆಸ್ತಾನ ಅವ. ಇವತ್ತು ಮಾತಾಡ್ತಾರೋ ಇಲ್ಲೋ ಆ ಥರ ಕಾಣ್ತಾವ ನೋಡ್ರಿ, ಯಾವ ಥರ ಲುಕ್ ಕೊಡ್ತಾನೆ. ನಾಯಿನಿ ಡಾನ್ 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 ಅಂತಂತ. ಸೊ ಇಲ್ಲಿ ನೋಡ್ರಿ ನನಗಂತೂ ಬೇಸರ ಇರ್ತದೆ, ಅಂಥ ಕುರಿ ತೊಗೊಂಬಂದೆ ಹೋಗಪ್ಪ ಮನೆಗೆ ಅಂತಂದು. ಇಲ್ಲಿ ನೋಡ್ರಿ ನಾನು ನೆಮ್ಮದಿ ಹಾಳು ಮಾಡಿ ಇವ್ರು ಹೊಸ ಮಂದಿ ಮಕ್ಕೊಂಡು ನೋಡ್ರಿ ಯಾವ ಥರ ಮಕ್ಕೊಂಡಿದ್ದಾರೆ ಅಂತ ಹೊರಗೆ. ಗಾಳಿಯಾಗ ತಂಪು ಗಾಳಿ ಬಿಸ್ಲತ್ತಂತ ಆರಾಮ್ಸೆ ಮಕ್ಕೊಂಡಾರ ನೋಡ್ರಿ. ಅದು ಅಕ್ಕಿಗಂತೂ ಸ್ವಲ್ಪನೂ ಬುದ್ಧಿಲ್ಲ, ನಿದ್ದೆ ಮಾಡೋದು ಮಕ್ಕೋದು. ಸೊ ನೋಡ್ರಿ ಯಾವ ಥರ ಇವ್ನು ಭೀ ಹಂಗೆ ಆಚೆ ಕಡೆ ಮಾಡೋದು. ರೊಟ್ಟಿ ಕರ್ಜಿಕಾಯಿ ಮತ್ತು ಇದು ತಿಂದೆ, ಹಿಟ್ಟಪ್ಪ ಮೆಣಸಿಕಾಯಿ ಮಾಡಿದ್ರು ಅದನ್ನು ತಿಂದೆ. ಸೊ ನೀವು ಕೂಡ ಊಟ ಮಾಡಿರಿ. ಸೊ ಇವ ನೋಡ್ರಿ ಹೆಂಗೆ ಕೂತೀವನ ಅಂತ ಹೊರಕ್ಕೆ. ಇವ ಏನು ನೋಡ್ತಾನಂತ ಅದನ್ನು ತೋರಿಸ್ತೀನಿ ನಿಮ್ಗೆ. ಸೊ ಈ ಕಡೆ ನೋಡ್ರಿ ಇವ್ರಿ ಕುಂಭಕರ್ಣಾಗ ಮಕ್ಕೊಂಡ್ಬಿಟ್ರೆ ಇನ್ನ ತನೂ ನಿದ್ದೆ ಸಾಲಾಗ್ಯಾವ. ಬಟ್ ಇವ್ರದ್ದು ಲೈಫ್ ಚಲೋ ಏನಂತೀನಿ, ಬಿಂದಾಸ್ ಕೊಡೋದು ಬಿಂದಾಸ್ ಇಡೋದು ನೋಡ್ರಿ ಯಾವ ಥರ ಕುಂತಿದ್ದಾನೆ. ಸೊ ಇವ ನೋಡೋದು ನೋಡಿ ನಾನು ಅಲ್ಲಿ ಕುಂತಿದ್ದೆ. ಅವ ಏನು ನೋಡತ್ತಾನಂತ ನಾನು ನಿಮ್ಗೆ ತೋರಿಸ್ತೀನಿ ಅಂತ. ಮುಖ ನೋಡಂತ ನೋಡೋಣ ಅಂತಾನೆ. ಸೊ ಅವ್ನು ಏನೋ ತೋರಿಸ್ತೀನಿ ನೀವು ಕೊಡಿ ನೋಡ್ರಿ. ಅವ ಇದು ನೋಡೋಕೆ ಕುಂತಿರ್ತಾನೆ ಸಿಂಕಿ ನೋಡ್ರಿ. ಮತ್ತು ಮಕ್ಕಳು ಬರೋದು ಕಾಯೋದು ಎಲ್ಲ ನೋಡ್ತಾನೆ. ಹೊರಗೆ ಬಂದಾರೇನೆಲ್ಲ ಅವು ಕುರಿ ಹೋಗಿರ್ತಲ್ಲ ಆಚೆ ಅವು ನೋಡ್ತಾ ಕೊಡ್ತಾನೆ. ಸೊ ಇಲ್ಲಿ ನೋಡ್ರಿ ಯಾವ ಥರ ನೋಡ್ಕೊತ ಕುಂತಿದ್ದಾನೆ ಅಂತ. ಅವನಿಗೇನೇ ಚಿಂತಿಲ್ಲ, ಬಸ್ ಖಾಲಿ ನೋಡ್ಕೊತಾ ಕೊಡೋದು ಅಷ್ಟೇ ಕೆಲಸ. ಜಾಸ್ತಿ ತಂಪು ಗಾಳಿ ಎಲ್ಲಿ ಬಿಸ್ತು ಅಲ್ಲಿ ಕೂಡ್ದ ನೀವು ಜಾಸ್ತಿ ನೋಡ್ರಿ ಯಾವ ಥರ ಕಾಣಿಸ್ಲತ್ತಿದ್ದೇನೆ ಅಂತ. ನನಗಂತೂ ಭಾಳ ಖುಷಿ ಆಗ್ಲತ್ತಿತ್ತು ನಿಮ್ಮ ಗಾಳಿ ಕೇಳಕ್ಕೆ ಕುಂತಿದ್ದಾನಂತ. ಸೊ ನಾ ಸ್ವಲ್ಪ ಫೋಟೋ ತೊಗೊಂಬಂತಂದ್ರೆ ನೋಡ್ರಿ ನಾವು ಯಾವ ಥರ ಮಾಡ್ತೀವಿ ಅಂತ ಫೇಸ್. ನನಗಂತೂ ನಗುನೇ ಹೊಂಟವು. ಅವನಿಗೆ ತಿನ್ನೋದತ್ತವ. ನಾನು ಸಿಟ್ಟು ಕೋಪ ಹೊಂಟಿತ್ತು. ಬಟ್ ಅವ್ನ ಮೂತಿ ನೋಡಿ ನನಗೆ ನಗು ಹೊಂಟಿತ್ತು. ಸೊ ಅವಾಗ ನೋಡ್ರಿ ಮತ್ತೆ ಮಾಡ್ತಾನೆ. ನನಗೆ ಮತ್ತೆ ಕೋಪ ಬಂದಿತ್ತು ನೋಡ್ರಿ ಯಾವ ಥರ ಮಾಡ್ತಾನೆ. ಬ್ಲಷ್ ಮಾಡತ್ತಿದ್ದಾನೆ ಯಾವ ಥರ ನೋಡಿ. ನನಗಂತೂ ನಗುನೇ ಹೊಂಟವು. ಸೊ ಎಲ್ಲಿ ನೋಡಿರಿ ನಾನು ಸುಂದರವಾದ ಕ್ಷಣಗಳು ಫೋಟೋ ತೆಕ್ಕೊಂಡಿದ್ದೆ ಅವನ ಜೊತೆ ಕಳೆದಿದ್ದು. ನೀವು ಕೂಡ ನೋಡಿರಿ ಭಾಳ ಖುಷಿ ಆಗ್ಲತ್ತಿತ್ತು. ಅದೊಂದು ಕೈ ನೋಡ್ರಿ ಎಲ್ಲ ಕುರಿ ತುಂಬಿದ್ರು. ಈಗಿನ ರಿಯಾಕ್ಷನ್ ನೋಡ್ರಿ ಯಾವ ಥರ ಮಾಡ್ತಾರೆ ಈಕೆ ಬಾಯಿ ಲಿಪ್ಸ್ ಈಗ ಹಾಲು ಕುಡ್ದು ಬಂದಳ ಅವ್ರ ಅಮ್ಮನ ಬಲ್ಲಿಂದು. ಸೊ ಈ ಥರ ನೋಡ್ರಿ ಯಾವ ಥರ ಮಾಡ್ಕೊಳ್ತಿ. ಸೊ ನೋಡ್ರಿ ಬಾಯಿ ಮಾಡ್ಕೊ ಹಾಲು ಕುಡ್ದು ಬಂದ. ಸೊ ಅದಕ್ಕೆ ಇದು ಅಂತ ಟೇಸ್ಟ್ ಈಕಿ ನಮ್ಮ ಹೀರೋಣಿ ಎಲ್ಲರೂ ಬೇರೆ ಅಂತಕ್ಕೆಲ್ಲ ಕುರಿಗಳು ಹೊಡಿತಾಳೆ ಈಕಿ. ಜಾಸ್ತಿ ಅಂದರೆ ಅದಕ್ಕೆ ತಿರುಗಾಡ್ಬೇಡ ಅಂತ ಕೂಡು ಅಂತ. ಸೊ ನೋಡ್ರಿ ಯಾವ ಥರ 3 ಮಂದಿ ಸೇಮ್ ಟು ಸೇಮ್ ಕಾಣ್ತಾರೆ ಹೇಳ್ರಿ. ಗೊತ್ತೇ ಆಗಲ್ಲ ನಿಮಗೆ ಯಾವ್ದಾರ ಯಾವ ಇಲ್ಲ ಅಂತದ್ದು ಗೊತ್ತೇ ಆಗಲ್ಲ ನಿಮ್ಗೆ ಯಾವ ಮಕ್ಕಳು ಯಾವ ಅಂತದ್ದು. ನನಗಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿಬಿಡ್ತದೆ. ಆ ಕಡೆ ಹೋಗಿ ಈ ಕಡೆ ಸೇರಿಸ್ತೀನಿ, ಈ ಕಡೆ ಹೋಗಿ ಆ ಕಡೆ ಸೇರಿಸ್ಬಿಡ್ತೇನೆ. ಗೊತ್ತೇ ಆಗೋದಿಲ್ಲ ನನಗೆ. ನಾನಂತೂ ಅತಿಯಾಗಿ ನಕ್ಕೋತಾನೆ ಇರ್ತದೆ. ಸೊ ಇವ್ರು ನೋಡ್ರಿ ಹೆಂಗೆ ಮಾತಾಡೋಂತ ಡ್ಯಾನ್ಸ್. ಇಲ್ಲಿ ನೋಡ್ರಿ ಈಕಿ ಆ ಥರ ಒಂದು ಬುಕ್ಕಿದಿಲ್ಲ ಆ ಥರ ಅಂತಾನೆಲ್ಲ. ಈಗ ಈ ಫೋಟೋ ನೋಡೋದ್ರೆ ನೋಡೋಲ್ಲ ಅಂತಾರೆ. ಮೋತಿ ಮಾಡಂತಂದ್ರು ಮಾಡಲ್ಲ. ಫೇಸ್ ಒಂದು ಕಡೆ ನೋಡಿ. ಇಲ್ಲಿ ನೋಡ್ರಿ ಯಾವ ಥರ ಮಾತಾಡ್ತಾರ ಹೇಳ್ತೀನಿ ನಾನು. ಸೊ ಏನಂದ್ರೆ ನಾನು ಆಚೆ ಬಂದಿದ್ದ ನೋಡ್ರಿ ಪಾರು ಯಾವ ಥರ ನಂದು ಹೆಗಲ ಮೇಲೆ ಕೈ ಇಟ್ಟ ಅಂತಕ್ಕೆ. ಕಾಲ್ಗೋಳು ಕೈಯಿಂದ ಕಾಲ್ಗೋಳು ಇಟ್ಟಿದ್ರು ನೋಡ್ರಿ ಆ ಥರ. ಏನು ಆಕಿನೇ ಮಾರಾಣಿ ಥರ ಅಂದಂಗೆ ಆ ಥರ ಮಾಡತ್ತಾಳ. ನಾನೇ ಸುಮ್ಮ ಜುಜುಬಿ ಇದ್ದಂಗೆ ಏನು ಅಂತಂದಂಗೆ ಅನ್ಸ್ಲತ್ತದ. ಆ ಥರ ಫೇಸ್ ಮಾಡಿ ನೋಡ್ರಿ ನಾನು ಇದ್ದಂಗೆ. ಸೊ ಅದನ್ನಕ್ಕೆ ಮನೆ ಒಂದು ಕುರಿ ತೀರ್ಕೊಂಡಿತ್ತಂತಂದಿಲ್ಲ. ಅವರಿಬ್ಬರು ಅಲ್ಲಿ ಕುಂತಿದ್ರಲ್ಲ ಮ್ಯಾಲೆ. ಈ ಕಡೆ ಅಕ್ಕಪಕ್ಕ ಅವ್ರಮ್ಮ ಇದ್ದರು, ಅವರಮ್ಮ ತೀರ್ಕೊಂಡಿದ್ದರು. ಸೊ ಹೇಳೋಕ್ಕಾಗಲ್ಲ, ಅದು ಯಾರು ತಾಯಿ ತೀರ್ಕೊಂಡಿರ್ತೋ ಅವ್ರ ಮೇಲೆ ಗೊತ್ತಿರುತ್ತೆ ಅವಾಗ ಹೆಂಗೆ ಆಗುತ್ತೆ ಫೀಲ್ ಅಂತ. ನಾನು ಅನುಭವಿಸಿದ್ದೀನಿ, ನಾನು ನಮ್ಮ ಅಪ್ಪ ಕಳ್ಕೊಂಡಿದ್ದೀನಿ ಅಂತ. ಸೊ ನನಗೆ ಅದು ಚಿಂತೆ ಏನಿಲ್ಲ. ಬಟ್ ನಮ್ಮ ಜೀವನ ಅದ ಮುಂದೆ ಹೋಗ್ಬೇಕಾಗ್ತದ.
ಸೊ ಲೈಫ್ ಈಸ್ ಗೋಯಿಂಗ್ ಅಂತಂತಾರೆ. ಸೊ ಮುಂದೆ ಚಾಕ್ಕೋತಾನೆ ಇರಬೇಕು, ನಕ್ಕೋತಾ ಖುಷಿ ಖುಷಿಯಾಗಿರಬೇಕು. ಸೊ ನಾನಂತೂ ಇಷ್ಟೇ ಹೇಳ್ತೀನಿ. ಸೊ ಅದಾದ್ಮೇಲೆ ಇಲ್ಲಿ ನೋಡ್ರಿ, ಪಾರು ಅಂತೂ ನನ್ನ ಜೊತೆ ಬಂದು ಇದು ಮಾಡ್ತೀನಂತ, ಕ್ಯಾಮ್ರಾ ತೋರ್ಸಂತ ಒಟ್ಟು ನೋಡ್ರಿ ಯಾವ ಥರ ಮಾಡ್ತೀನಿ. ಸೊ ಅದಾದ್ಮೇಲೆ ನೋಡ್ರಿ ನಮ್ಮ ತಾತವ್ರನ್ನ ಅಲ್ಲಿ ಮ್ಯಾಲೆ ನಿಂತಿದ್ದಾರೆ. ಸೊ ನೋಡ್ರಿ ಆಕಿ ಬೇಕಂದ್ರೆ ನಡುಗೆ ಬಂದು ನಾನು ಕ್ಯಾಮ್ರಾ ತೋರಿಸು ಅಂತಂದ. ಆಕಿನೂ ಬರ್ತೀನಂತಾಳ. ಸೊ ಕ್ಯಾಮ್ರಾ ಒಳಗೆ ಆಕಿನೂ ಇಷ್ಟ ಪಾರು. ಈಗಿನ ಹೆಸರು ಪಾರು, ನನ್ನ ಹೆಸರು ಪಾರು, ನನ್ನ ಕನ್ಫ್ಯೂಷನ್ ಆಗಬೇಡ್ರಿ. ಅವ್ರ ಜೊತೆ ತಗೊಂಡು ಸೆಲ್ಫಿ. ಮತ್ತು ಇಲ್ಲಿ ನೋಡ್ರಿ ಕಿ ಹೆಂಗೆ ಕುಂತ ನೋಡ್ರಿ, ಒಳ್ಳೆ ಮಹಾರಾಣಿ ಥರ ಕುಂತ್ಬಿಟ್ಟ. ಕೆಲಸ ಎಲ್ಲ ಏನಿಲ್ಲ, ಆರಾಮಾದ್ಮ್ಯಾಗ ಆಯ್ತು ನೋಡ್ರಿ. ಹಿಂಗೆ ಕೂಡ್ತೀನಿ ಮ್ಯಾಲೆ ಮಾತಿಲ್ಲ ಕತ್ತಿಲ್ಲ, ನಿದ್ದಿಗಣ್ಣೆ ಗೋಮಟೇಶ್ವರ ನಂಗೆ ಕುಂತ್ಬಿಟ್ಟು ಅರಿಯೋಮ್ ಅನ್ಕೋತ. ಯವ್ವ ಈಗ ನೋಡಿ ನನಗೆ ಹೆಂಗೆ ಅನ್ಸ್ಲಾತದ ಗೊತ್ತು, ನನ್ನ ಲೈಫ್ನ ಹೆಂಗಿದ್ರೆ ಹೆಂಗೆ ಆಗ್ತೈತೆ ಅಂತ. ಯವ್ವ ನನ್ನ ಲೈಫ್ ಇದ್ದರೆ ನಾ ಎಕ್ಕಡೆ ಓದ್ತಿದ್ದೆ ಎಕ್ಕಡೆ ಇರ್ತಿದ್ದಾನೆ, ಹೆಂಗೆ ಕೂಡ್ಲಕ್ಕೆ ಸಿಗ್ತಿತ್ತು ಆರಾಮ್ ಬಿಂದಾಸ್ ಕೆಲಸ ಇತ್ತು ಮಾಡ್ಲಕ್ಕೆ. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನನ್ನ ಚಾನಲಿಗೆ, ಹಾಗೆ ಕಮೆಂಟ್ ಮಾಡೋದು ಕೂಡ ಮರಿಬೇಡ್ರಿ. ಧನ್ಯವಾದ.